ನಮಸ್ಕಾರ ಬಸ್ಸು, ಎಲ್ರು ಹೇಗಿದ್ದೀರಾ? ನಿಮ್ಗೇನ್ ಬಿಡಿ ತುಂಬಾ ಸಖತ್ತಾಗೇ ಇರ್ತೀರಾ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಆ್ಯಂಡ್ ನಮ್ಮ ಬಾಯ್ಸು ಎಲ್ಲರೂ ಕೂಡ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ನಾವೆಲ್ಲರೂ ಇಲ್ಲಿಂದ ವಯಾ ಮೈಸೂರು ಆ್ಯಂಡ್ ಮಡಿಕೇರಿ, ಸೊ ನಾವೆಲ್ಲ ಟ್ರಿಪ್ ಹೋಗ್ತಿದ್ದೀವಿ 3 ದಿವಸಕ್ಕೋಸ್ಕರ. ಸೊ ಈ 3 ದಿವಸ ಕಂಪ್ಲೀಟ್ ವ್ಲಾಗ್ ನಿಮಗೆ ತೋರಿಸ್ತೀವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಮ್ಮ ಗಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಏಯ್ ಹಾಯ್ ಹೇಳ್ಬಿಡ್ರು. ಏಯ್ ಇಲ್ಲಿ ನೋಡಿ ಗಾಯ್ಸ್, ನನ್ನ ಮಕ್ಕಳು ರೆಡಿ ಇದ್ದಾರೆ. ಆ್ಯಂಡ್ ಟೈಮ್ ಆಗಿರೋದ್ರಿಂದ ನಾನು ಕೂಡ ಕಾರ್ ಒಳಗೆ ಹತ್ಕೋತಾ ಇದ್ದೀನಿ. ಸೊ ಸಿಗೋಣ ಮುಂದೆ, ಹಾಗೆ ಹೋಗ್ತಾ ಮಾತಾಡ್ಕೊಂಡು ಹೊರಡೋಣ ಬನ್ನಿ. ಸೊ ಗೈಸ್, ಈಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ನಮ್ಮ ಕಪ್ಪೆ ಅಲ್ಲಿ ಪವನ್ ಮಗ 6:30 ರೆಡಿ ಆಗು ಅಂದರೆ 6 ಗಂಟೆಗೆ ಎತ್ತಿದ್ದಾನೆ ಬೋಳಿ ಮಗ. ಆ್ಯಂಡ್ ಶೆಟ್ರ ಆ ಕಡೆ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾವೀಗ ಎಕ್ಸಾಕ್ಟ್ ಆಗಿ ಮಾದಾವರ ಕಡೆಯಿಂದ ಲೈಕ್ ಮೈಸೂರು ಹತ್ತೀವಿ, ದಶಪಥ ಟೋಲ್ ಮುಖಾಂತರ ಹೋಗ್ತಿದ್ವಿ. ಸೊ ಇದು ಮತ್ತೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗೈಸ್, ಈಗ ನಾವು ಮೈಸೂರಿಗೆ ಬಂದಿದ್ದೀವಿ. ಆ್ಯಂಡ್ ನೀವು ನೋಡ್ಬೋದು ಮೈಸೂರು ವೆದರ್ ತುಂಬ ಪೀಸ್ ಆಗಿದೆ. ಆ್ಯಂಡ್ ನಮ್ಮ ಹುಡುಗರು ಕೂಡ ಹೊಟ್ಟೆ ಹಸ್ತಿದ್ದಾರೆ. ಸೊ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮೊದಲು ಹೊಟ್ಟೆಗೆ ಸ್ವಲ್ಪ ತಿಂಡಿ ತಿನ್ಕೊಳ್ಳೋಣ ಅಂತ ಹೋಟ್ಲ್ ಹುಡುಕ್ತಾ ಇದೀವಿ. ಬಡಿ ಮಗನ ಒಂದು ಹೋಟ್ಲು ಸಿಗ್ತಿಲ್ಲ. ನಮ್ಮ ಜಗ್ಗು ಎಲ್ ಬಚ್ಚ ಡಬಲ್ ರೋಡಲ್ಲಿ ಹೇಳ್ಕೋಬೇಕಾಗಿ ಮಿಸ್ ಆಗಿ ಜಂಕ್ಷನ್ ಗೊತ್ತಿಲ್ಲ, ಹೋಟ್ಲು ಸಿಕ್ತಿಲ್ಲ, ಹುಡುಕ್ತಾ ಇದೀವಿ. ನೋಡೋಣ. ಗೈಸ್, ಫೈನಲಿ ಒಂದು ಹೋಟ್ಲು ಸಿಕ್ಕಿದೆ. ಸೊ ಅಲ್ಲಿಗೆ ನಾವು ಈಗ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಹೋಟ್ಲು ರೆಡಿ ಇದೆ. ಹೊಟ್ಟೆಗೆ ನಾನು ತಿನ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಏನಂತೀರಾ? ಇದೊಂದು ಮಕ್ಕಳ ರೆಡಿ ಇದ್ದಾರೆ. ಏನೇನಿದೆ ಅಂತ ತಿಂಡಿ ಇಡ್ಲಿ ವಡೆ ಏನೇನು ಹೇಳಿದ್ರು? ವಡೆ ವ್ಲಾಗ್ ಮಾಡ್ತೀನಿ, ಒಂದು ದೊಡ್ಡ ವಡೆ. ಸೊ ಗೈಸ್, ನಾನೀಗ ಹೋಟ್ಲಿಗೆ ಬಂದ್ವಿ. ರೋಡ್ ಸೈಡಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ನಾನು ಇಡ್ಲಿ ತೊಗೊಂಡಿದ್ದೆ. ಆ್ಯಂಡ್ ನಮ್ಮ ಗಾಯ್ಸ್ ನೋಡ್ಬೋದು ನೀವು. ಶೆಟ್ರ ಹೆಂಗೈತ್ರಿ ಮಸಾಲೆ ದೋಸೆ ಹೆಂಗಿದ್ಯೋ? ಇವನು ಪುರಿ ಹಾಕ್ಸ್ಕೊಂಡಿದ್ದಾನೆ, ಅವ್ನು ವಡೆ ತಿಂತವನೆ. ಆ್ಯಂಡ್ ಜಗ್ಗು ಅವ್ರ ಮನೆಗೆಲ್ಲ ಅಪ್ಡೇಟ್ ಕೊಡ್ತಿದ್ದಾನೆ, ಏನೇನು ಎಲ್ಲಿಂದ ಬಂದ್ವಿ, ಏನೇನು ಮಾಡ್ತಿದ್ದೀವಿ ಈಗ ಅಂತ. ಆ್ಯಂಡ್ ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ. ಹೇಳಿದ್ನಲ್ಲ ತಿಂಡಿ ತಿನ್ಬೇಕಾ ಬರ್ತೀವಿ ಅಂತ. ಸೊ ಬಂದಿದ್ದೀನಿ. ಮತ್ತೆ ಈಗ ನೆಕ್ಸ್ಟ್ ಚಾಮುಂಡಿ ಬೆಟ್ಟದಲ್ಲಿ ಸಿಗೋಣ. ಅಲ್ಲಿವರೆಗೂ ಗೈಸ್, ಈಗ ಬೆಟ್ಟ ಹತ್ತಾ ಇದ್ದೀವಿ. ಆ್ಯಂಡ್ ಇವತ್ತೇನು ಅಷ್ಟೇನು ರಶ್ ಇರೋ ಥರ ಏನು ಕಾಣ್ತಿಲ್ಲ. ಪೀಸ್ ಆಗಿ ದರ್ಶನ ಆಗುತ್ತೆ ಅಂತ ಅನ್ಕೋತಾ ಇದ್ದೀವಿ. ಸೊ ನಮ್ಮ ಗೈಸ್ ನಮಗೆ ಸ್ವಲ್ಪ ಮಾತಾಡ್ಸ್ಬಿಡೋಣ. ನೀವು ಎಷ್ಟೇ ಸರಿ ನಾವು ಬರ್ತಿರೋದು? ನನ್ನ ಮಗ ಡೌ ಮಾಡ್ಕೊಂಡಿದ್ದೆ ಮಾಡ್ತಾನೆ ಗೈಸ್. ನನ್ನ ಮಗ ವರ್ಷಕ್ಕೆ 4 ಸರಿ. ಜಗ್ಗು ನಿಂದು ಯಾವ ಹುಡುಗಿ ಜೊತೆ ಲೆಕ್ಕ ಇಲ್ಲ ಕರೆ ನಿಂದು? ಆ್ಯಂಡ್ ಗೈಸ್, ನಂದೇನಂದರೆ ನಾನು ಓವರ್ ಪೀರಿಯಡ್ ಆಫ್ ಟೈಮ್ ತುಂಬ ವರ್ಷಗಳಾಗೋಯ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದು. ಮೈಸೂರಿಗೆ ಬರ್ತಿದ್ದೆ, ಬಟ್ ಬೆಟ್ಟಕ್ಕೆ ಬರ್ತಿರ್ಲಿಲ್ಲ. ಇವತ್ತು ನಮ್ಮ ಗಾಯ್ಸ್ ಜೊತೆ ಬರೋ ಅಂತ ಒಂದು ಸೌಭಾಗ್ಯನೋ ಅಥವಾ ಏನೋ ಒಂದು ಕೂಡಿ ಬಂದಿದೆ, ಬರ್ತಾ ಇದೀವಿ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಮುಂದೆ ಏನು ಎತ್ತ ಅಂತ ಅದಷ್ಟು ಆದಮೇಲೆ ಬಂದು ಮಾತಾಡ್ತೀವಿ. ಈಗ ಪಾರ್ಕಿಂಗ್ ಲಾಟಿಗೆ ತಂದು ಗಾಡಿನ ಹಾಕಿದ್ದೀವಿ. ಲಾಸ್ಟ್ ಟೈಮ್ ಜಗ್ಗುವಿನ ಅವ್ರ ಅಂಕಲ್ ಜೊತೆ ಬಂದು ಸೀದಾ ಬೆಟ್ಟದೊಳಗೆ ಹೋಗಿದ್ದಂತೆ ಇನ್ಫ್ಲೂಯೆನ್ಸ್ ಮೇಲೆ. ಬಟ್ ಈ ಸರಿ ಅವ್ರ ಅಂಕಲ್ ಬಂದಿಲ್ಲ ಅಂತ ಅವರು ಕೂಡ ಬಿಟ್ಟಿಲ್ಲ. 40 ರೂಪಾಯಿ ಗೈಸ್, 40 ರೂಪಾಯಿ ಕೊಟ್ಟು ಪಾರ್ಕಿಂಗ್ ಹಾಕಿದ್ದೀವಿ. ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಕಾರನ್ನ ವಾಪಸ್ ಹಿಂಗೆ ತೊಗೊಂಡು ಹೋಗ್ತೀವಿ. ಗೈಸ್, ಈಗ ಬೆಟ್ಟದ ಮೇಲೆ ಹತ್ತಾ ಇದ್ದೀವಿ. ಬೆಟ್ಟದ ಮೇಲೆ ಹತ್ತಿದ್ರೆ ಬೆಟ್ಟದ ಮೇಲೆ ಒಂದು ಮಾರ್ಕೆಟ್ ಥರ ಐತೆ. ಎಲ್ಲ ಆಯ್ತು, ಅವ್ರು ಹೇಳ್ತಾರೆ ನನ್ನ ಮಾರ್ಕೆಟ್ ಅಂತಾನೆ ಐತಿ. ಸೊ ಇಲ್ಲಿ ಎಲ್ಲ ಥರ ಮೆಟೀರಿಯಲ್ಸ್ ಆ್ಯಂಡ್ ಇದು ಕೂಡ ಸಿಗುತ್ತೆ, ನೀವು ನೋಡ್ಬೋದು ಡೀಟೇಲ್ಡ್ ಆಗಿ. ನಮ್ಗೆ ಇವನು ಜಗ್ಗು ಏನೋ ಶೇಡ್ಸ್ ತೊಗೋಬೇಕು ಅಂತ ಬಡ್ಕೋತಾನೆ. ಬರ್ತಾ ನೋಡೋಣ. ತಗೋತಿಯಲ್ವೇನ? ನಾನು ತಗೋತೀನಿ. ಸ್ಪಾನ್ಸರ್ ಅರ್ಜುನ್, ಸ್ಪಾನ್ಸರ್ ಬೈ ಐಕೆ ಇವೆಂಟ್ಸ್ ಹೇಳ್ತಿದ್ದೆ. ವಿಡಿಯೋ ಮಾಡ್ತೀನಿ, ಪರವಾಗಿಲ್ಲ.
ದರ್ಶನಕ್ಕೆ ಬಂದಿದ್ದೀವಿ. ನೀವು ನೋಡ್ಬೋದು ಹೆವಿ ರಶ್ ಇದೆ ಫುಲ್ಲು. ಆ್ಯಂಡ್ ಈ ಸದ್ಯಕ್ಕಂತೂ ದರ್ಶನ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ, ನೋಡೋಣ. A few moments later. ಗೈಸ್ ಈಗ ತಾನೇ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಆ್ಯಂಡ್ ತುಂಬ ವರ್ಷಗಳಾದ್ಮೇಲೆ ದರ್ಶನ ಮಾಡಿದ್ದು. ಆ್ಯಂಡ್ ಅಮ್ಮನವ್ರನ್ನ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಕು. ಎರಡು ಕಣ್ಣಲ್ಲಿ ಕಣ್ಣು ತುಂಬಿಸ್ಕೊಂಡು ಈಗ ಹೊರಟಿದ್ವಿ. ದರ್ಶನ ಪೀಸ್ ಆಗಾಯಿತು. ಮುಂದೆ ಏನು ಎತ್ತ ಕತೆ ಅಂತ ಹುಡುಗರ ಜೊತೆ ಮಾತಾಡಬೇಕಾಗಿದೆ. ಆ್ಯಂಡ್ ಲಿಟ್ರಲಿ ಪೀಸ್ ಆಫ್ ಮೈಂಡ್ ಅಂತಾರ ಚೆನ್ನಾಗಿದೆ. ಗೈಸ್ ಈಗ ಅಲ್ಲಿ ಕಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹುಡುಗರೆಲ್ಲ ಕಟ್ಸ್ಕೊತಿದ್ರು. ಸೊ ನಾನು ಕೂಡ ಕಟ್ಸ್ಕೊಂಡಿದ್ದೀನಿ. ಏನೋ ಒಂದು ನಂಬಿಕೆ ಒಳ್ಳೇದಾಗುತ್ತೆ ಅಂತ, ಒಳ್ಳೇದಾಗಲಿ. ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ನೀವು. ಗೈಸ್ ಸ್ಪೆಕ್ಸ್ ನೋಡೋಣ ಅಂತ ಬಂದ್ವಿ. ಸೊ ಈಗ ನಾವು ತಗೊಂಡಿದ್ದೀನಿ ನೋಡಿ ಗೈಸ್, ಹೆಂಗೆ ಕಾಣಿಸ್ತೀನಿ. ಆಮೇಲೆ ಲುಕಿಂಗ್ ಗುಡ್ ರೈಟ್, ಬಾರಿ ಬಾರಿ ಕಾಣಿಸ್ತಿಲ್ಲ ಯಾಕಪ್ಪ, ಹೆಂಗೆ ಕಾಣಿಸ್ತೀನಿ. ಸ್ವ್ಯಾಗ್ ನಾನು ಅಕ್ಕ ನಮ್ಮಪ್ಪನ ಹೋಗ್ಬೇಕಾ ನಿಮ್ಮಪ್ಪನ ಹೋಗ್ಬೇಕಾ ತಗೊಂಡು ಎಸ್ ಕಮಾನ್ ಗಾಯ್ಸ್ ಕಮಾನ್. ನೋಡಿ ಗೈಸ್ ನಾವೆಲ್ಲ ತಗೋತಾ ಇದೀವಿ. ನೋಡಿ ಗೈಸ್ ಹೇಗೆ ಕಾಣ್ತಿದೀವಿ. ಆಮೇಲೆ ಲುಕಿಂಗ್ ಗುಡ್ ರೈಟ್, ಇರೋ ತರ ಕಾಣ್ತೀವಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವೆರಿ ಗ್ರೀನ್ ಬಾಟಲ್ 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 ಗ್ರೀನ್. ಗೈಸ್ ಆಗ್ಲೇ ಕನ್ನಡಕ ತಗೋತಿದ್ವಲ್ಲ, ಎಲ್ಲ ತಗೊಂಡ್ವಿ. ಸೊ ನೋಡಿ ನಮ್ಮ ಗ್ಯಾಂಗ್ ಹೇಗಿದೆ. ಆ್ಯಂಡ್ ನಾನು ತೊಗೊಂಡಿದ್ದೀನಿ, ನಾನು ಹಾಕೊಂಡ್ಬಿಡ್ತೀನಿ. ಇರೋ ನಾನು ಹಾಕೊಂಡು ಬರ್ತೀನಿ. ನೋಡಿ ಗೈಸ್ ಹೇಳ್ರು ಎಷ್ಟು ಕೊಟ್ಟಿರ್ಬೋದು ಅಂತ ಹೇಳಕ್ಕೆ ಗೆಸ್ ಮಾಡಕ್ಕೆ. ಆಯ್ತು ಗೈಸ್, ಇಟ್ ಈಸ್ ಜಸ್ಟ್ 80 rupees ಗೈಸ್. 80 ನೀವು ತಗೊಳ್ಳಿ. ಗೈಸ್ ಈಗ ನಾವು ಕೊಡಗಿನ ಹೆಬ್ಬಾಗ್ಲು ಅಂಡ್ ಕಾವೇರಿ ಮತ್ತೆ ತವರೂರು ಕುಶಾಲನಗರಕ್ಕೆ ಎಂಟರ್ ಆಗಿದ್ದೀವಿ. ಅಂಡ್ ಇಲ್ಲಿಂದ ನಾವು ದುಬಾರೆಗೆ ಹೋಗ್ತಿದ್ವಿ. ಎಲಿಫೆಂಟ್ ಕ್ಯಾಂಪ್ ಎಸ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನ ವಿಸಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ನೋಡಕ್ ಒಂದು ಎಲಿಫೆಂಟ್ ಜೊತೆ ಹೌದು. ಅಂಡ್ ಅದು ಓಪನ್ ಆಗೋದು 4:15 ಅಂತ ಹೇಳಿದ್ರೆ, ಬೈ ದ ವೇ ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ ಅಂತ ಅನ್ಕೋತೀವಿ. ಈಗ ನಾವು ದುಬಾರಿಗೆ ಬಂದು ಲ್ಯಾಂಡ್ ಆಗಿದ್ದೀವಿ. ಸೊ ನೀವು ನೋಡ್ಬೋದು ನನ್ನ ಹಿಂದೆ ಬಗ್ಗು ಬರ್ತಿದ್ದಾನೆ. ಆ್ಯಂಡ್ ನಮ್ಮ ಗಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಾವು ಬಂದಿರೋ ಸೀಸನ್ ಹೇಗಿದೆ ಅಂದರೆ, ನೀರಿನ ಮಟ್ಟ ಸ್ವಲ್ಪ ಕಮ್ಮಿ ಇದೆ, ತುಂಬ ನೀರೇನಿಲ್ಲ. ಆ್ಯಂಡ್ ಆ ಕಡೆ ಎಲ್ಲ ಹಗ್ಗ ಕಟ್ಬಿಟ್ಟಿದ್ದಾರೆ, ನೀರು ಜಾಸ್ತಿ ಇದೆ. ನಮ್ಗೆ ಬರೀ ಈ ಕಡೆ ಹೋಗ್ಬೋದು ಅಂತ ಮಾತ್ರ. ಆ್ಯಂಡ್ ಆನೆಗಳು ಆ ಕಡೆ ಇದೆ. ಜಗ್ಗು, ಹೌ ಆರ್ ಯು ಫೀಲಿಂಗ್ ಟು ಸಿ ಯುವರ್ ಏನಂತಾರೆ, ಸೇಮ್ ಬಟ್ ಡಿಫ್ರೆಂಟ್. ಯಾ ಯು ಆರ್ ಗೋಯಿಂಗ್ ಟು ಸಿ ಯುವರ್ ಸೆಲ್ಫ್ ಅಂತ ಹೇಳ್ಬೋದೇನೋ, ಗೊತ್ತಿಲ್ಲ. ಬನ್ನಿ ಗೈಸ್, ಸೌಂಡ್ ಕೇಳಿಸ್ತಿದೆ ಆನೆದು. ಬನ್ನಿ ಹೋಗಿ ನೋಡೋಣ ಆನೆಗಳನ್ನ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾಹಾ 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 ಆಹಾಹಾ. ಗೈಸ್ ಈಗ ನೀವು ನೋಡ್ತಿರ್ಬೋದು, ನನ್ನ ಹಿಂದೆ ಒಂದು ಆನೆ ಇದೆ. ಆ್ಯಂಡ್ ಈ ಲೊಕ್ಯಾಲಿಟಿಲಿ ಇರೋದು ಇದೊಂದೇ ಆನೆ. ನಂಗೆ ಗೊತ್ತು, ಬಾಬಾ ಪರವಾಗಿಲ್ಲ ಬಾ. ಆ್ಯಂಡ್ ಆನೆಗೊಂದು ಕಿರಿತಮ್ಮ ಇಲ್ಲಿದೆ ಬಾಪ. ನೋಡಿ ಗೈಸ್, ಆನೆದು ಕಿರಿತಮ್ಮ ಇವನೇ. ಬಟ್ ನಾವು ದತ್ತು ತೊಗೊಂಡು ನಮ್ಮ ಜೊತೆ ಸಹ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ. ನೀವು ನೋಡ್ಬೋದು, ಕದರ್ ಆಗಿದೆ ಗೈಸ್ ಆನೆ ಒಂದು. ಕಟಾಕಿದಾರೆ ಮಚ್ಚ. ದಂತ ನೋಡಿ ಗೈಸ್ ಹೆಂಗೆ ಕಾಣ್ತಿದೆ. ಒಂದು ಸೆಕೆಂಡ್ ಇರಿ.
ನೀವು ಅದಂತ ನೋಡ್ಬೋದು ಹೇಗೆ ಕಾಣ್ತಿದೆ ಅಂತ ಮಾತ್ರ ಭಾರಿ ಆಗಿದೆ, ಸೈಕ್ ಆಗಿದೆ ಗೈಸ್ ಮಾತ್ರ ನೋಡೋಕ್ಕಂತೂ. ಸರಸ್ವತಿ ಧಾರೆಗಿಳಿದು ಆಹಾಹಾ ಬೆಳ್ಳುಳ್ಳಿ ಕಬಾಬ್ ಕೊಡಿಸ್ತೀನಿ ಬಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅವ್ನು ಜಡ್ಕೆ ನನ್ ಮಕ್ಳು. ಗೈಸ್ ಈಗ ದುಬಾರೆ ಬಗ್ಗೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಒಟ್ಟು ಈ ದುಬಾರೆ ಎಲಿಫೆಂಟ್ ಕ್ಯಾಂಪಲ್ಲಿ 23 ಆನೆಗಳಿದೆ. ಅದರಲ್ಲಿ 21 ಗಂಡ ಆನೆ ಆ್ಯಂಡ್ 2 ಹೆಣ್ಣಾನೆ. ಈಗ ನೀವು ನನ್ನ ಹಿಂದೆ ನೋಡ್ತಿರ್ಬೋದು. ಆ್ಯಂಡ್ ಇಲ್ಲಿ ಕೆಲವೊಂದು ಆನೆಗಳಿದೆ. ಆ್ಯಂಡ್ ಇಲ್ಲಿಂದ ದಸರಾ ಜಂಬೂ ಸವಾರಿಗೆ ಒಟ್ಟು 7 ಆನೆಗಳು ಹೋಗುತ್ತೆ. ಆ್ಯಂಡ್ ಈ ಕ್ಯಾಂಪಲ್ಲಿ ಇರೋದ್ರಲ್ಲಿ ಅತಿ ಹೆಚ್ಚು ವಯಸ್ಸಾದ ಆನೆ ಅಂದರೆ ಹರ್ಷ ಅಂತ, ಅದಕ್ಕೆ 55 ವರ್ಷ ಅಂತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಅಲ್ಲೊಂದು ಆನೆ ಇದೆ, ಅದ್ರ ಹೆಸರು ಧನಂಜಯ ಅಂತ. ಅದು ಇಲ್ಲಿಂದ ದಸರಾ ಜಂಬೂ ಸವಾರಿಗೆ ಹೋಗುತ್ತೆ. ಆ್ಯಂಡ್ ಇಲ್ಲೊಂದು ಆನೆ ಇದೆ ನೋಡಿ, ಅದು ಚಿಕ್ಕ ಆನೆ, ಅದ್ರ ಹೆಸರು ಪಾರ್ಥ ಅಂತ. ಆ್ಯಂಡ್ ಅದ್ರ ಹೆಸರು ಕಾವೇರಿ ಅಂತ. ಸೊ ಇದು 6 ತಿಂಗಳು ಮರಿಯಾಗಿದ್ದಾಗ ಇಲ್ಲಿನ ಕ್ಯಾಂಪ್ ಅವ್ರಿಗೆ ಸಿಕ್ಕಿದಂತೆ ಕಾಡಲ್ಲಿ. ಸೊ ಇಲ್ಲಿ ಒಟ್ಟು 23 ಆನೆಗಳನ್ನ ಇವರು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರೆ. ಅದು ಕಾವೇರಿ ಹೆಣ್ಣಾನೆ, ಅದು ಕ್ಯಾರಿಂಗ್, ಅದಕ್ಕೀಗ 6 ತಿಂಗಳು ಕ್ಯಾರಿಂಗ್ ಅಂತ. ಇದು ಇಲ್ಲಿನ ಸಿಬ್ಬಂದಿ ವರ್ಗದವರು ಕೊಟ್ಟಿರೋ ಮಾಹಿತಿ. ಅದನ್ನ ನಾವು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ ಸಾಲಿ ನೋಡೋದಕ್ಕೆ. ಸೊ ಗೈಸ್, ಈಗ ಜಸ್ಟು ನಾವು ಮಡಿಕೇರಿಗೆ ರೀಚ್ ಆದ್ವಿ. ಆ್ಯಂಡ್ ನಾವು ಮಡಿಕೇರಿ ಟೌನಿಗೆ ಬಂದ ತಕ್ಷಣ ಒಬ್ಬರು ಏಜೆಂಟ್ ಒಬ್ಬರು ಬಂದು ಅವರೇ ಹೌಸ್ ಸ್ಟೇ ಹತ್ರ ಕರ್ಕೊಂಬಂದಿದ್ದಾರೆ. ರೇಟ್ ಮಾತಾಡ್ತಾರೆ ಹುಡುಗರು 3 ನೈಟಿಗೆ ಎಷ್ಟಾಗುತ್ತೆ ಅಂತ. ಆ್ಯಂಡ್ ಹೋಮ್ ಸ್ಟೇ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗೇ ಇರೋ ಥರ ಅನಿಸ್ತಿದೆ, ನೋಡೋಣ. ಆ್ಯಂಡ್ ರೀಚ್ ಆಗಿದ್ದೀವಿ ಮಡಿಕೇರಿಗೆ. ನಾಳೆದ ಫುಲ್ ಸುತ್ತದೆ ಗೈಸ್, ರೌಂಡ್ ಹಾಕೋಣ, ಚಾಚ್ ಬೀಸ್ ಹಾಕೋಣ 3 ದಿವಸ ಫುಲ್. ಎಷ್ಟಾಗುತ್ತೆ ಅಷ್ಟು ಎಂಜಾಯ್ ಮಾಡಬೇಕು, ಏನಂತೀರ?